ಹೂವಿನ ಬಟ್ಲಲ್ಲಿ ಕಿತ್ತು ತಂದೆ ನಕ್ಷತ್ರನೆಲ್ಲ, ಕಟ್ಟಿ ಮುಗ್ಸೋ ಹೊತ್ತಿಗೆ ಬೆಳಕಾದೋಯ್ತಲ್ಲ, ಎಲ್ಲ ಮಾಯವಾಯ್ತಲ್ಲ. ಆ ಸರ್ವಶಕ್ತಿಯ ಕೃಪೆ ಅನ್ಸುತ್ತೆ ಇನ್ನೇನು ಮುಗೀತು, ನಾವು ಮುಂದೆ ಏನೂ ಮಾಡಕ್ಕಾಗಲ್ಲ ಅಂತ ಬೇಜಾರಲ್ಲಿರ್ಬೇಕಾದ್ರ ಈ ವ್ಯಕ್ತಿ ಇಷ್ಟು ದಿನ ಅದೆಲ್ಲಿದ್ನೋ ಗೊತ್ತಿಲ್ಲ, ಆದ್ರೆ ಈಗ ಮುಂದೆ ಬಂದಿದ್ದಾನೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಇಂತಹ ಪ್ರಕರಣ ಮತ್ತೊಂದಿರಲಾರದು. ಯಾವ ಗೌರ್ಮೆಂಟ್ ಆಗ್ಲಿ ಯಾವ ಮೀಡಿಯಾ ಆಗ್ಲಿ ಮಾಡಕ್ ಆಗ್ದಿರಂತ ಕೆಲಸ ಒಬ್ಬ ಯೂಟ್ಯೂಬರ್ ಸಮೀರ್ ಅವ್ರು ಮಾಡಿದ್ದಾರೆ. ಒಂದು ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅವ್ರ ಲೈಫ್ ನ ಅವ್ರ ರಿಸ್ಕ್ ಅಲ್ಲಿ ಹೋರಾಡ್ತಾ ಇದ್ರೆ ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡೋಣ. ಸಾಕ್ಷಿ ತಾನೇ ಕೇಳ್ತಾ ಇದ್ರಿ, ಸಾಕ್ಷಿ ತಾನೇ ಬೇಕಿತ್ತು ನಿಮ್ಗೆಲ್ಲ. ಈಗ ಒಂದು ಜೀವಂತ ಸಾಕ್ಷಿ ಮುಂದೆ ಇದೆ, ಈಗ ನ್ಯಾಯ ಇಸ್ಕೊಡಿ. ಸಮೀರ್ ಅವರಾಗ್ಲಿ ಇನ್ನೊಂದಷ್ಟು ಜನ ಹೋರಾಡ್ತಿರೋದೇ ಒಂದು ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂತ. ಕೂಡ ಹೋರಾಡೋಣ, ನಮ್ ಕೈಲಿ ಯಾವ ತರ ಆಗುತ್ತೋ ಆ ತರ ಹೋರಾಡೋಣ. ನಾನ್ ಕೂಡ ಮಂಜುನಾಥ ಸ್ವಾಮಿ ಭಕ್ತೆ, ವರ್ಷಕ್ಕೆ 3 ರಿಂದ 4 ಸತಿ ದೇವಸ್ಥಾನಕ್ಕೆ ಹೋಗ್ತೀನಿ. ಬಟ್ ಇವತ್ತು ಹೇಳ್ತಾ ಇದೀನಿ, ಸೌಜನ್ಯ ಕೇಸ್ಗೆ ನ್ಯಾಯ ಸಿಗೋವರೆಗೂ ನಾನು ಧರ್ಮಸ್ಥಳಕ್ಕೆ ಹೋಗಲ್ಲ. ಆ ಸ್ವಾಮಿ ನೋಡ್ಬೇಕು ಅಂದ್ರೆ ನಾನು ಮನೆಯಿಂದಾನೇ ಕೈ ಮುಕ್ಕೊಂತೀನಿ. ಇದು ನನ್ನ ಹೋರಾಟ. ನಿಮ್ ಇಷ್ಟ ಬಂದ್ರೆ ನೀವು ಹೋರಾಟ ಮಾಡಿ, ರೋಡಲ್ಲಿ ಇದ್ಕೊಂಡೆ ಹೋರಾಟ ಮಾಡ್ಬೇಕು ಅಂತ ಏನೂ ಇಲ್ಲ.